ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ ಸರ್, ಪ್ರತಿದಿನ ನೋಡ್ತೀವಿ, ಒಂದಿನೂ ಮಿಸ್ ಮಾಡಲ್ಲ. ಓಕೆ, ಈ ಸತಿ ಹಂಗಾರೆ ಯಾರು ಗೆಲ್ಬೋದು ಬ್ರೋ? ರಜತ್ ಪಕ್ಕ ಪಕ್ಕ. ಯಾಕೆ ರಜತ್ ಸರ್? ಅವನು ಬೇರೆಯವ್ರ ಥರ ಬಕೆಟ್ ಹಿಡಿಯಲ್ಲ, ಓಕೆ, ನಿಯತ್ ಆಟ ಆಡ್ತಾನೆ. ಹೌದು. ಸರಿ, ಬೇರೆಯವರೆಲ್ಲ ಜೊತೆ ಕುಡಿ ಆಟ ಆಡ್ತಾವ್ರೆ ಅವ್ರವ್ರದೇ ಅಂತ ಪ್ಲಾನಿಂಗ್ ಅಲ್ಲಿ. ಇವನು ಒಬ್ಬನೇ ಸಿಂಗಲ್ ಆಗಿ ಆಡ್ತಾ ಇರೋದು, ಅಂದ್ರೆ ಹೌದು, ನಿಯತ್ತಾಗಿ ಆಡ್ತಾನೆ ಇವನು. ಅದಕ್ಕೋಸ್ಕರ ಅವ್ನು ಗೆಲ್ಲೋ ಚಾನ್ಸಸ್ ಜಾಸ್ತಿ ಐತೆ. ಆದರೆ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಫೇವರಿಸಮ್ ಮಾಡಿಬಿಟ್ರು, ಅಂದರೆ ಅವ್ರ ಪಕ್ಕ ಏನೋ ಮಾಡಿದ್ರು ಅಂತೆಲ್ಲ ಮಾತು ಬಂತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಪಕ್ಕ ಅಂದ್ರೆ ಅಣ್ಣ, ಇವಾಗ ಎಲ್ಲಾದ್ರ ಬಗ್ಗೆನೂ ಕಣ್ಣು ಹಾಯಿಸ್ಬೇಕಲ್ವ ಅಣ್ಣ? ಒಂದೇ ಸರಿ ಹಿಂಗೆ ಇದ್ರ ಮೇಲೆ ಕಣ್ಣು ಹಾಯಿಸೋಕೆ ಹೆಂಗಾಯ್ತದ ಅಣ್ಣ? ಹೌದು, ಅವೆಲ್ಲ ಕ್ಯಾಮ್ರಾ ಆದ್ರೆ ಎಲ್ಲಾನು ಕ್ಯಾಪ್ಚರ್ ಮಾಡ್ತವೆ. ಇವನು ಒಂದ್ ಕಣ್ಣು ಮಡಿಕಂದ್ 2 ಕಣ್ಣು ಮಡಿಕಂದ್ ಎತ್ತಾಗಿ ನೋಡ್ತಾನಣ್ಣ. ಎಲ್ಲಾರು ನೋಡ್ಬೇಕಲ್ವಾ ಅಲ್ಲಿ? ಅಂದ್ರೆ ಭವ್ಯಗೆ ಜಾಸ್ತಿ ಸಪೋರ್ಟ್ ಮತ್ತೆ ತ್ರಿವಿಕ್ರಮ್ಗೆ ಜಾಸ್ತಿ ಸಪೋರ್ಟ್ ಮಾಡೋರು ಅವರೆಲ್ಲ ಅಂತ ಬಕೆಟ್ ಹಿಡ್ಕೊಂಡು ಆಡೋರಣ. ಬಕೆಟ್ ಹಿಡಿಯೋರ ಅವ್ರು ಬಗ್ಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಅವರೆಲ್ಲ ಬಕೆಟ್ ಹಿಡಿದ ಅಂದ್ರೆ ಜೊತೆಗೆ ಆಟ ಆಡ್ತಾ ಇರೋಣ, ಎಲ್ಲ ಅವ್ರವರೇ ಮಾತಾಡ್ಕೊಂಡು. ಇವನು ಯಾರ ಜೊತೆಲೂ ಮಾತಾಡಲ್ಲ, ಸಿಂಗಲ್ ಆಗಿ ಆಡ್ತಾನೆ ಇವನು. ಇವಾಗ ಧನರಾಜು ಎಲ್ಲರಿಗಿಂತ ಮುಂದೆ ಗೆದ್ಬಿಟ್ರು ಇವಾಗ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನು ಫಸ್ಟ್ ಸ್ಲೋ ಇದ್ದಾಣ, ಇವಾಗ ಟಫ್ ಕೊಡ್ತಾವಣ್ಣ. ಆದ್ರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತಂದ್ರೆ ಅವರು ಒಂದು ಮಿರರ್ ನ ನೋಡ್ಕೊಂಡು ಮುಂದೆ ಅಣ್ಣ ಮಿರರ್ ಹಿಂಗೆ ಎಳೆಯುವಾಗ ಮುಂದೆ ಅವನೇ ನೋಡ್ತಾ ಇದ್ದಾಣ, ಅದು ವೈರಲ್ ಆಗಿದೆ. ಅದೇ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅಣ್ಣ, ಅದು ಮೋಸ ತರನೇ ಅದುವೆ. ಓಕೆ, ಆದ್ರೆ ಬಟ್ ಅವಾಗ ಆಲ್ರೆಡಿ ಅವಾಗ ಕೇಳ್ಬೇಕಾಗಿತ್ತಣ್ಣ. ಇವಾಗೆಲ್ಲ ನಡೆದಾದ್ಮೇಲೆ ಕೇಳಿದ್ರೆ ಏನು ಪ್ರಯೋಜನ ಬರಲ್ಲ ಅಲ್ಲಿಗೆ. ಇವಾಗ ಯಾರು ಗೆಲ್ತಾರೆ ಅಂತೀರಾ ಹಂಗಾದ್ರೆ? ಅಣ್ಣ ನನ್ನಿಷ್ಟಕ್ಕೆ ಅಣ್ಣ ರಜತ್ ಮತ್ತೆ ಹನುಮಂತ್ ಇವ್ರಿಬ್ರಲ್ಲೇ ಅಣ್ಣ ಆಟ ಇದೆ ಅಂತ ಇವರಿಬ್ರಲ್ಲೇ ಆಟ ಅಣ್ಣ, ಯಾರು ಗೆಲುವು ಆಗಲ್ಲ.